ಮಾರಮ್ಮ ಎಂಬ ಮಾಟಗಾತಿ ಮಾಂತ್ರಿಕ ಸಾಧನೆಯ ಹಾದಿಯಲ್ಲಿ ಮಧುರ್ ಬಾಬಾ ಎಂಬ ಮಾಂತ್ರಿಕನನ್ನು ಉಪಯೋಗಿಸಿಕೊಂಡು ಅವನನ್ನು ಮುಗಿಸಿ ಬಿಡುತ್ತಾಳೆ. ತನ್ನ ಮಾಂತ್ರಿಕ ವಿದ್ಯೆಯ ಸಿದ್ಧಿಗಾಗಿ ದೇವಯಾನಿ ಎಂಬ ಹುಡುಗಿಯನ್ನು ಬಳಸಿಕೊಳ್ಳುತ್ತಾಳೆ. ನಿಹಾರಿಕಾ ಎಂಬ ಹದಿಹರೆಯದ ಹುಡುಗಿ ಶಿಷ್ಟ ಮಾಂತ್ರಿಕ ಶೇಷ ಸುಬ್ಬ ಶಾಸ್ತ್ರಿಗಳು ಕಾಳಾಗ್ನಿ ರುದ್ರಮುನಿ ಶೇಖ್ ಸಲೀಂ ಎಂಬುವವರ ಸಹಾಯದಿಂದ ಜ್ವಾಲಾಮಾಲಿನಿ ದೇವಿಯ ವಶ ಮಾಡಿಕೊಳ್ಳುತ್ತಾಳೆ. ಶೇಷಸುಬ್ಬ ಶಾಸ್ತ್ರಿಗಳು ಶ್ರೀರಂಗಪಟ್ಟಣದ ಆಡಿಫಲಿ ಬಾಬಾರ ಸಹಾಯದಿಂದ ವಜ್ಜೋಳಿಯಂತಹ ಸಾಧನೆಗಳನ್ನು ಪಿಶಾಚ ವಿದ್ಯೆಗಳನ್ನು ಕಲಿತ ಮಹಾಸಾಧಕರಾದರೂ ಸಹ ಅದನ್ನು ಕೆಡಕು ಮಾಡುವುದಕ್ಕೆ ಉಪಯೋಗಿಸದೆ ಸೌಮ್ಯ ಗಣಪತಿಯ ಪೂಜೆ ಮಾಡುತ್ತಾ ಉಳಿದು ಬಿಡುತ್ತಾರೆ. ನಿಹಾರಿಕಾಳ ಆಗಮನದ ನಂತರ ದೇವತಾರಾಧನೆಗಳಲ್ಲೂ ತಂತ್ರ ಸಿದ್ಧಿಗಳಲ್ಲೂ ಅವಳಿಗೆ ನೆರವಾಗುತ್ತಾರೆ. ಮಧುಬಾನನನ್ನು ಅಂತ್ಯಗೊಳಿಸಿದ ನಂತರ ತೇಜಮ್ಮ ಕಾಮಾಖ್ಯ ಗುಡಿಯಲ್ಲಿ ಅಘೋರಾಗಳ ಜೊತೆ ನೆಲೆಸುತ್ತಾಳೆ. ಯಂತ್ರನಾಥರ ಸಹಾಯದಿಂದ ಅಘೋರ ವಿದ್ಯೆಯನ್ನು ಕಲಿತು ಮಾರ್ಕಾಂಡಿ ಸಿದ್ಧಿಗಾಗಿ ಸಾಧನೆ ಮಾಡಲು ಹೊರಡುತ್ತಾಳೆ. ಇದನ್ನು ಭಂಗಗೊಳಿಸಲು ಅಗ್ನಿನಾಥ ಎಂಬ ಅಘೋರ ಪಣ ತೊಡುತ್ತಾನೆ. ಅಗ್ನಿನಾಥ ಸಾಮಾನ್ಯವಾದ ಅಘೋರ ಅಲ್ಲ, ವಿಶೂಚಿ ಹಾಗೂ ಪ್ರಹರಿ ಅಂತಹ ಭಯಂಕರ ಸಿದ್ಧಿಯನ್ನು ಪಡೆದಿರುತ್ತಾನೆ. ಅವನ ತಲೆಯಲ್ಲಿ ಮೊಳೆಯೊಂದನ್ನು ಪಡೆದಿರುತ್ತಾರೆ. ತೇಜಮ್ಮನ ಶಕ್ತಿ ಕೇಂದ್ರವನ್ನು ನಾಶಗೊಳಿಸಲು ಅವಳ ಗುಡಿಸಲ ಬಳಿಗೆ ಹೋಗುತ್ತಾನೆ. ಅಲ್ಲಿ ಕಾವಲಿದ್ದ ಭಾರಿ ಕಾಳಿಂಗ ಸರ್ಪ ಅನ್ನು ವರ್ಣವಿದ್ಯಾ ಪ್ರಯೋಗದಿಂದ ಹತಗೊಳಿಸುತ್ತಾನೆ. ನಂತರ ಅವಳ ಶಕ್ತಿ ಕೇಂದ್ರವನ್ನು ಸರ್ವನಾಶ ಮಾಡುತ್ತಾನೆ. ಈ ಸಮಯದಲ್ಲಿ ಕಾಳಿಂಗ ಸರ್ಪವು ತನ್ನ 2 ಮರಿಗಳನ್ನು ಅಗ್ನಿನಾಥನಿಗೆ ತಿಳಿಯದಂತೆ ಸಂರಕ್ಷಿಸಿ ಬಿಡುತ್ತದೆ. ಶಕ್ತಿ ಸ್ಥಾವರದ ರಕ್ಷಣೆಗಾಗಿ ಮೊಸಳೆಯೊಂದು ಕೂಡ ಅಲ್ಲಿರುತ್ತದೆ. ತೇಜಮ್ಮ ಸ್ಥಾವರದ ನಾಶಕ್ಕಾಗಿ ಅಲ್ಲಿಗೆ ತನ್ನ ಕಾಳಿಂಗ ಸರ್ಪವನ್ನು ಕಳಿಸುತ್ತಾಳೆ. ಅದು ಇನ್ನೇನು ಇಸ್ಮಾಯಿಲ್ ಅನ್ನು ಮುಗಿಸಬೇಕು ಎನ್ನುವ ಸಮಯಕ್ಕೆ ಅವನು ಗಳಿಸಿದ್ದ ಬೆಹಲಿ ರೋಷನಿಯ ಪರಿಣಾಮದಿಂದ ಕಾಳಿಂಗ ಸರ್ಪ ಸುಟ್ಟು ಸಾಯುತ್ತದೆ. ಅದೇ ಸಮಯಕ್ಕೆ ನಿಹಾರಿಕಳ ರಕ್ಷಣೆಗೆ ನಿಂತಿದ್ದ ಕಾಳಾಗ್ನಿ ರುದ್ರಮುನಿಯ ಮೇಲೆ ತೇಜಮ್ಮನ ಮಾಟದಿಂದ ಭಯಾನಕವಾದ ಸಾವನ್ನಪ್ಪುತ್ತದೆ. ತೇಜಮ್ಮ ದೇವಯಾನಿಯ ರಕ್ಷಣೆಗೆ ಬೂಬಮ್ಮ ಒಬ್ಬಳನ್ನು ಕಳಿಸುತ್ತಾಳೆ. ರುದ್ರಮುನಿಯ ಸಾವಿನಿಂದ ಕೋಪಗೊಂಡ ಅಗ್ನಿನಾಥ ದೇವಯಾನಿಯ ಮೇಲೆ ಪಾದರಸ ಪ್ರಯೋಗ ಮಾಡುತ್ತಾನೆ. ದೇವಯಾನಿಯ ಗರ್ಭ ಹಾಗೂ ಗರ್ಭಕೋಶ ಕೂಡ ಕಳಚಿ ಬೀಳುತ್ತದೆ. ಅವಳ ಸ್ಥಿತಿ ತುಂಬಾ ಚಿಂತಾಜನಕವಾಗುತ್ತದೆ. ಅಲ್ಲಿಗೆ ಬಂದ ತೇಜಮ್ಮ ಅಗ್ನಿನಾಥ ಬೂಬಮ್ಮನನ್ನು ಬಲಿ ತೆಗೆದುಕೊಂಡಿದ್ದನ್ನು ಕಾಣುತ್ತಾಳೆ. ಅಂತಿಮ ಪ್ರಯತ್ನವಾಗಿ ನಿಹಾರಿಕಾ ಹಾಗೂ ಶಾಸ್ತ್ರಿಗಳ ಮೇಲೆ ಮಂತ್ರ ಪ್ರಯೋಗ ಶುರು ಮಾಡುತ್ತಾಳೆ. ಅಗ್ನಿನಾಥ ಅದನ್ನು ವಿಫಲಗೊಳಿಸುತ್ತಾನೆ.
ತೇಜಮ್ಮನಿದ್ದ ಎಡೆಗೆ ಅಗ್ನಿನಾಥ ಬರುತ್ತಾನೆ. ಅವಳ ತಾಯಿಯ ಸೀರೆಯನ್ನು ಗುರುತಿಗಾಗಿ ಅವಳ ಕೈಗೆ ಕೊಡುತ್ತಾನೆ. ತಾನು ಸಿದ್ಧಿ ಮಾರಿಯ ಮಗ ಎಂಬುದನ್ನು ಬಯಲು ಮಾಡುತ್ತಾನೆ. ಅವಳ ತಾಯಿ ಗೌರಿ ವಿಹಾರದಲ್ಲಿ ಇರುವ ಸಂಗತಿ ತಿಳಿಸುತ್ತಾನೆ. ತೇಜಮ್ಮನನ್ನು ತನ್ನ ವಶಗೊಳಿಸಿಕೊಂಡ ಸಿದ್ಧಿ ಮಾರಿ ಅವಳ ತಾಯಿಯನ್ನು ಕೂಡ ತನ್ನ ಊರಿಗೆ ಕರೆದೊಯ್ದು ಹಿಂಸಿಸುತ್ತಾನೆ. ಸಿದ್ಧಿ ಮಾರಿಯ ಸಾವಿನ ನಂತರ ಅಗ್ನಿನಾಥ ತಂದೆಯ ತಂತ್ರಲೋಕದ ಹಾದಿಯಲ್ಲಿಯೇ ನಡೆಯುತ್ತಾನೆ. ಈ ವಿಷಯ ಕೂಡ ತಿಳಿಸುತ್ತಾನೆ. ತನ್ನ ತಾಯಿ ಜೀವಂತವಾಗಿರುವ ವಿಷಯವನ್ನು ತಿಳಿದು ತೇಜಮ್ಮ ಕಣ್ಣೀರಾಗುತ್ತಾಳೆ. ಅಗ್ನಿನಾಥ ಅವಳ ತಾಯಿಯ ಬಳಿಗೆ ತೇಜಮ್ಮನನ್ನು ಕರೆದೊಯ್ಯುತ್ತಾನೆ. ಇಲ್ಲಿಗೆ ಕಾದಂಬರಿ ಸುಖಾಂತ್ಯವಾಯಿತೆಂದು ತಿಳಿದೀರಾ? ಇದರ ಮುಂದಿನ ಭಾಗ ಇದೆ. ಇದರ ಮುಂದಿನ ಭಾಗ ಸರ್ಪಕ್ ಸಂಬಂಧ ಬಗ್ಗೆ ಮುಂದಿನ ವಾರಗಳಲ್ಲಿ ಬರೆಯುತ್ತೇನೆ. 14ರ ಹರೆಯದ ಮುಗ್ಧ ಬಾಲೆ. ತೇಜಮ್ಮ ಸಿದ್ಧಿ ಮಾರಿಯ ಪ್ರಭಾವದಿಂದ ಕಠೋರ ಮಾಟಗಾತಿಯಾಗಿ ಮಾರ್ಪಡುತ್ತಾಳೆ. ತನ್ನ ಸಾಧನೆಯನ್ನು ಇತರರ ಕೆಡುಕುಗಳಿಗೆ ಬಳಸುತ್ತಾಳೆ. ಆದರೆ ಶಾಸ್ತ್ರಿಗಳು ಅಪಾರ ಮಂತ್ರವಿದ್ಯೆಗಳ ಸಾಧನೆಯ ನಡುವೆಯೂ ಸಾತ್ವಿಕರಾಗಿ ಪರೋಪಕಾರಕ್ಕಾಗಿ ಬದುಕುತ್ತಾರೆ. ಯಾವುದೇ ವಿದ್ಯೆಯನ್ನು ಒಳಿತಿಗಾಗಿಯೂ ಕೆಡಕಿಗಾಗಿಯೂ ಬಳಸಬಹುದು. ಅದನ್ನು ಹೇಗೆ ಬಳಸಬೇಕು ಎನ್ನುವುದು ಅವರವರ ಭಾವಕ್ಕೆ ಬಿಟ್ಟದ್ದು ವಿಜ್ಞಾನ. ವಿವರಿಸಲಾಗದ ವಿಶಿಷ್ಟವಾದ ಅಸಾಧ್ಯವೆನ್ನುವ ಸಾಧನೆಗಳ ಬಗ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ನಿಜಕ್ಕೂ ಇಂಥದೊಂದು ಜಗತ್ತು ಉಂಟೆ ಎನ್ನುವ ಆಶ್ಚರ್ಯ ನಮ್ಮನ್ನು ಕಾಡುತ್ತದೆ. ಇದು ಸತ್ಯವೇ? ಹೀಗೂ ಉಂಟೆ?